ಮತ್ತೊಂದು ಕಡೆ ನೋಡಿ, ಈಗ ಒಂದು ಕಡೆ ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಾ ಇದೆ, ಸಮರವನ್ನು ಸಾರೋದಕ್ಕೆ ಹಸ್ತಪಡೆ ಮುಂದಾಗಿದೆ. ಒಂದು ಕಡೆ ಕಾನೂನಾತ್ಮಕವಾದಂಥ ಹೋರಾಟಗಳು ನಡೀತಾ ಇದೆ, ಪೊಲೀಸ್ ಇಲಾಖೆ ವತಿಯಿಂದ ಕೂಡ ಕಟ್ಟೆಚ್ಚರವನ್ನು ವಹಿಸುವಂಥ ಕೆಲಸವನ್ನು ಆಗ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಈಗ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬಹಳ ಕುತೂಹಲ ಕೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಫಾರಿನ್ ಟೂರ್ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇತ್ತು ಅಂತೇಳಿ ತಡರಾತ್ರಿ ವಿದೇಶಿ ಪ್ರವಾಸಕ್ಕೆ ತೆರಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಹೋಮ್ ಮಿನಿಸ್ಟರ್. ಅವ್ರು ಹೋಗೋದಕ್ಕಿಂತ ಮುಂಚೆ ದೆಹಲಿಗೆ ಹೋಗಿ ಅಲ್ಲಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ 2 ಗಂಟೆ ಕಾಲ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಹಾಗಾದರೆ ಏಕಾಏಕಿ ಪರಮೇಶ್ವರ್ ಅವರು ಫಾರಿನ್ ಟೂರ್ ಕೈಗೊಂಡಿದ್ದು ಯಾಕೆ? ಎಲ್ಲಿ ಹೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಯಾವ ವಿದೇಶಕ್ಕೆ ಹೋಗಿದ್ದಾರೆ ಅದು ಅಪ್ಡೇಟ್ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಕಡೆ ರಾಜ್ಯಪಾಲರು ವರ್ಸಸ್ ಗವರ್ನಮೆಂಟ್ ಅಥವಾ ಲೆಕ್ಕಾಚಾರದಲ್ಲಿದ್ದರೆ, ಈ ಕಡೆ ಗೃಹ ಸಚಿವರು ಫಾರಿನ್ ಟೂರ್ ಹೋಗಿದ್ದಾರೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇಂಥ ಸಂದರ್ಭದಲ್ಲಿ ಈ ಟೂರ್ ಅವಶ್ಯಕತೆ ಇತ್ತ? ಯಾಕೆ ಹೋಗಿದ್ದು ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನಾಗೇಂದ್ರ ಬಾಬು, ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಿರುವಂತ ಬೆನ್ನಲ್ಲೇ ಗೃಹ ಸಚಿವರಾದಂತ ಪರಮೇಶ್ವರ್ ವಿದೇಶ ಪ್ರವಾಸಕ್ಕೆ ಹೋಗಿರೋದು ಒಂದಷ್ಟು ಕುತೂಹಲ ಜೊತೆಗೆ ಚರ್ಚೆಯ ವಿಚಾರ ಆಗಿರುವಂತದ್ದು. ಯಾಕಂದ್ರೆ ಒಂದು ರಾಜ್ಯದಲ್ಲೇ ಕೂಡ ಪ್ರತಿಭಟನೆ ನಡೀತಾ ಇರುವಂತದ್ದು, ಕಾಂಗ್ರೆಸ್ ಒಂದ್ ಕಡೆ ಪ್ರತಿಭಟನೆ, ಮತ್ತೊಂದ್ ಕಡೆ ಬಿಜೆಪಿ ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇರುವಂತದ್ದು, ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಜೊತೆಗೆ ರಾಜಕೀಯ ಹೋರಾಟ, ಇದೆಲ್ಲದರ ಬೆನ್ನಲ್ಲೇ ಏನು ಪರಮೇಶ್ವರ್ ಏನು ವಿದೇಶ ಪ್ರವಾಸ ಸಂಬಂಧಪಟ್ಟಂತೆ ಏನ್ ಕಾರಣ ಇಲ್ಲಿವರೆಗೂ ಕೂಡ ಅಧಿಕೃತವಾದ ಅಫಿಷಿಯಲ್ ಟೂರ್ ಕೂಡ ಆಗದೇ ಇರುವಂತದ್ದು. ಯಾಕಂದ್ರೆ ನಂಬರ್ 2 ಪೊಸಿಷನ್ ಅಲ್ಲಿ ಇರುವಂತದ್ದು, ಮುಖ್ಯಮಂತ್ರಿ ಬಿಟ್ಟ ನಂತರ ಗೃಹ ಸಚಿವರ ಸ್ಥಾನ ನಂಬರ್ 2 ಸ್ಥಾನ ಇರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಹೋಗಿದ್ದಾರಾ? ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಏನು ಉದ್ದೇಶ ಅನ್ನೋದು ಗೊತ್ತಿಲ್ಲ. ಕೆಲವರು ಹೇಳ್ತಾ ಇರುವಂತದ್ದು ವೈಯಕ್ತಿಕ ಕೆಲಸ, ಅಂದ್ರೆ ಅವರು ಆಪ್ತ ಬಳಗ ಹೇಳ್ತಾ ಇರುವಂತದ್ದು ವೈಯಕ್ತಿಕ ಕೆಲಸ ಇರಬಹುದು ಅನ್ನೋ ಸಂಬಂಧಪಟ್ಟಂತೆ ಹೇಳ್ತಾ ಇರುವಂತದ್ದು. ಆದ್ರೆ ಇಂತಹ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆ ಜೊತೆಗೆ ರಾಜಕೀಯವಾಗಿ ಒಂದಷ್ಟು ನಾನಾ ರೀತಿಯ ಊಹಾಪೋಹಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಡೀ ರಾಜ್ಯಾದ್ಯಂತ ವಿವಿಧ ಭಾಗದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಯಾರಾದರೂ ಏರ್ಪೋರ್ಟ್ ಕಡೆ ಹೋಗೋರಿದ್ರೆ ಸ್ವಲ್ಪ ಈ ಸುದ್ದಿಯನ್ನು ಗಮನಿಸಿ. ಯಾಕೆ ಅಂತಂದರೆ ಅಲ್ಲೂ ಕೂಡ ಪ್ರತಿಭಟನೆಯ ಬಿಸಿ ತಡ್ತಾ ಇದೆ. ಏರ್ಪೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಬೇರೆ ಮಾರ್ಗವನ್ನು ನೀವು ಅನುಸರಿಸಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ಪ್ರಾಸಿಕ್ಯೂಷನ್ ಕಿಚ್ಚು ಹೆಚ್ಚಾಗ್ತಾ ಇದೆ. ಸಚಿವ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಚಪ್ಪರದಕಲ್ಲು ಬಳಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೀತಾ ಇದೆ. ಬಸ್ಗಳಲ್ಲಿ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಚಪ್ಪರದ ಕಲ್ಲುವಿನಿಂದ DC ಕಚೇರಿವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಲಾಗುತ್ತೆ ಏರ್ಪೋರ್ಟ್ ರಸ್ತೆಯಲ್ಲಿ. ಈಗ ಆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಏರ್ಪೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಬೇರೆ ಮಾರ್ಗವನ್ನು ಅನುಸರಿಸಿದ್ರೆ ಒಳ್ಳೆಯದು. ನೋಡಿ, ಒಬ್ಬೊಬ್ಬರಾಗಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ಸಚಿವ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದ ವಿಚಾರವಾಗಿ ರಾಜ್ಯಪಾಲರಿಗೆ ವಿರುದ್ಧವಾಗಿ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಚಪ್ಪರದ ಕಲ್ಲು ಬಳಿ ಈಗ ಪ್ರತಿಭಟನೆ ಆರಂಭ ಆಗುತ್ತೆ. ಅಲ್ಲಿಂದ DC ಕಚೇರಿವರೆಗೂ ಕೂಡ ತೆರಳಿ ಅವರು ಅಲ್ಲಿ ತಮ್ಮ ಮನವಿಯನ್ನು ಸಲ್ಲಿಸಲಿದ್ದಾರೆ. ಒಂದು ಕಡೆ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಫೈಟ್, ಮತ್ತೊಂದು ಕಡೆ ದೋಸ್ತಿ ಪಾಳ್ಯ ವರ್ಸಸ್ ಕೈ ಪಾಳ್ಯದ ಫೈಟ್ ತಾರಕಕ್ಕೇರ್ತಾ ಇದೆ. ಮತ್ತು ಗಾಂಧಿ ಪ್ರತಿಮೆ ಮುಂದೆ BJP ದೋಸ್ತಿ ಪಾಳ್ಯ ಧರಣಿಯನ್ನು ಮಾಡೋದಕ್ಕೆ ಪ್ಲಾನನ್ನು ಮಾಡಿದೆ. ಮತ್ತೊಂದು ಕಡೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ, ಕಾನೂನಾತ್ಮಕವಾದಂಥ ಸಮರ ಶುರುವಾಗಲಿದೆ. ಎಲ್ಲರೂ ಕೂಡ ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನು ಕೂಗ್ತಿದ್ದಾರೆ, ರಾಜ್ಯಪಾಲ ನಡೆಯನ್ನು ಖಂಡಿಸ್ತಿದ್ದಾರೆ, ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಅವರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಸ್ತೆಗಳ ಮೇಲೆ ಟೈರ್ಗಳನ್ನು ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈಗ ನಮ್ಮ ಪ್ರತಿನಿಧಿ ನಿಕೇಶ್ ಈಗ ಆ ಒಂದು ಪ್ರತಿಭಟನೆ ನಡೀತಾ ಇರುವಂಥ ಜಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್, ಹೇಗೆ ನಡೀತಾ ಇದೆ ಅಲ್ಲಿ ಪ್ರತಿಭಟನೆ?
ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ವಿಶ್ವನಾಥಪುರದಿಂದ ಈ ಪ್ರತಿಭಟನೆಗೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಕಾಂಗ್ರೆಸ್ನ ನಾಯಕರು ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ಕೊಂಡಿರುವಂತದ್ದು. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಈಗಾಗಲೇ ಕಾಂಗ್ರೆಸ್ ಒಂದು ಬೃಹತ್ ಮಟ್ಟದ ಪ್ರತಿಭಟನೆಗೆ ಸಜ್ಜಾಗ್ತಾ ಇರುವಂತದ್ದು. ಅದು ಕೂಡ ಡಿಸಿ ಕಚೇರಿ ತನಕ ಪ್ರತಿಭಟನೆಯನ್ನ ಮಾಡ್ತಾರೆ. ಈಗ ರಕ್ಷಣಾ ಎಸ್ ನಿಕೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ ಅಲ್ಲಿ ಯಾವ ರೀತಿಯಾಗಿ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂತೇಳಿ ಒಬ್ಬೊಬ್ಬರಾಗಿ ಬಸ್ಗಳ ಮೂಲಕ ಬರ್ತಿದ್ದಾರೆ. ಪೊಲೀಸರು ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಏರ್ಪೋರ್ಟ್ ರಸ್ತೆಯಲ್ಲಿ ಪ್ರಾಸಿಕ್ಯೂಷನ್ ಕಿಚ್ಚು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಆ ರಸ್ತೆಯಲ್ಲಿ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ನೀವು ಬದಲಿ ಮಾರ್ಗವನ್ನು ಅನುಸರಿಸಿದ್ರೆ ಒಳ್ಳೆಯದಾಗುತ್ತೆ. ಯಾಕೆಂತಂದರೆ ಅವರು ಪಾದಯಾತ್ರೆಯನ್ನು ಮಾಡಿಕೊಂಡು ಹೋಗಿ DCಗೆ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಹೋಗಿ ಅವರು ಅಲ್ಲಿ ಮನವಿಯನ್ನು ಸಲ್ಲಿಸಲಿದ್ದಾರೆ. ಹಾಗಾಗಿ ಆ ಒಂದು ಮಾರ್ಗವನ್ನು ಹೊರತುಪಡಿಸಿ ಬೇರೆ ಮಾರ್ಗದಲ್ಲಿ ಹೋದರೆ ಒಳ್ಳೆಯದು ಅಂತ ಕೂಡ ಹೇಳಲಾಗ್ತಾ ಇದೆ. ಸಚಿವ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ನಡೆಯುವಂಥ ಪ್ರತಿಭಟನೆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಪಾಲರ ಫೋಟೋವನ್ನು ಹಿಡಿದುಕೊಂಡು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ಕಾಂಗ್ರೆಸ್ ಕಾರ್ಯಕರ್ತರು, ಮತ್ತೊಂದು ಕಡೆ ರಾಜ್ಯಪಾಲರ ಪ್ರತಿಕೃತಿಗೆ ಸುಟ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರೋದು, ಮತ್ತೊಂದು ಭಾಗದಲ್ಲೂ ಕೂಡ ರಸ್ತೆಯನ್ನು ತಡೆದು ಕಾರ್ಯಕರ್ತರು ಸಿಡಿದೆದ್ದಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ದೇವನಹಳ್ಳಿಯಲ್ಲಿ ನಡೀತಾ ಇರುವಂಥ KH ಮುನಿಯಪ್ಪ ಅವರ ನೇತೃತ್ವದ ಪ್ರತಿಭಟನೆ ದೃಶ್ಯಾವಳಿ. ಫ್ರೀಡಂ ಪಾರ್ಕ್ನಲ್ಲಿ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯುವ ಮೂಲಕ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ಕೈ ಕಾರ್ಯಕರ್ತರು. ದಾವಣಗೆರೆಯಲ್ಲಿ